Today I'm going to break a good piece of news for you guys. I have started a series which is called Daily Ka Gyan. ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೇನೆ. ಅದರ ಹೆಸರು ಡೈಲಿ ಕಾ ಗ್ಯಾನ್, ದಿನಾಲು ಜ್ಞಾನವನ್ನು ಕೊಡೋದು. ಇದರಲ್ಲಿ ನಾನು ನಿಮಗೆ ದಿನಾಲು ಒಂದು ಹೊಸ ವಿಡಿಯೋ ಮಾಡಿ ಅದರಲ್ಲಿ ಕೆಲವೊಂದು ಸ್ಪೆಷಲ್ ಇಂಗ್ಲಿಷ್ ಸೆಂಟೆನ್ಸಸ್ ಬಗ್ಗೆ ನಾನು ನಿಮಗೆ ಕಲಿಸುತ್ತೇನೆ. ಸೊ ಇವತ್ತಿನ ಸ್ಪೆಷಲ್ ಗ್ಯಾನ್ ಏನಿದೆ ಅಂತಂದ್ರೆ, ತುಂಬಾ ಜನ ಏನ್ ಯೂಸ್ ಮಾಡ್ತಾರೆ ಅಂದ್ರೆ, ಐ ಪಾಸ್ಡ್ ಔಟ್ ಮೈ ಡಿಗ್ರಿ ಲಾಸ್ಟ್ ಇಯರ್. ಪಾಸ್ ಔಟ್ ಅನ್ನಬಾರದು. ಪಾಸ್ ಔಟ್ ಅಂದ್ರೆ ಏನು? ಅನ್ಕಾನ್ಶಿಯಸ್ ಆಗೋದು, ಬೇಹೋಶ್ ಬೀಳೋದು, ಪ್ರಜ್ಞೆ ತಪ್ಪಿ ಬೀಳೋದು, ಅದಕ್ಕೆ ಪಾಸ್ ಔಟ್ ಅನ್ನುತ್ತಾರೆ. ತುಂಬಾ ಜನ ಪಾಸ್ ಔಟ್ ಅಂತ ಯೂಸ್ ಮಾಡುತ್ತಾರೆ. ನೀವು ಕೇಳಿರಬಹುದು, ಐ ಪಾಸ್ಡ್ ಔಟ್ ಮೈ ಡಿಗ್ರಿ ಲಾಸ್ಟ್ ಇಯರ್ ಅನ್ನುತ್ತಾರೆ. ಪಾಸ್ ಔಟ್ ಅನ್ನಬಾರದು. ಪಾಸ್ ಔಟ್ ಅಂದ್ರೆ ಏನು? ಅನ್ಕಾನ್ಶಿಯಸ್ ಆಗೋದು, ಫಾಲಿಂಗ್ ಅನ್ಕಾನ್ಶಿಯಸ್, ಪ್ರಜ್ಞೆಯನ್ನು ತಪ್ಪೋದು. ಸೊ ಅದರ ಸಲುವಾಗಿ ನಾವು ಜಸ್ಟ್ ಏನನ್ನ ಬೇಕು ಅಂತಂದ್ರೆ, ಐ ಪಾಸ್ಡ್ ಮೈ ಡಿಗ್ರಿ ಲಾಸ್ಟ್ ಇಯರ್, ಐ ಪಾಸ್ಡ್ ಮೈ ಡಿಗ್ರಿ ಲಾಸ್ಟ್ ಇಯರ್, ಅಥವಾ ಐ ಗ್ರಾಜುಯೇಟೆಡ್ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಲಾಸ್ಟ್ ಇಯರ್. ಪಾಸ್ ಅನ್ನಬಹುದು, ಗ್ರಾಜುಯೇಟ್ ಅನ್ನಬಹುದು, ಪಾಸ್ ಔಟ್ ಅನ್ನಬಾರದು. ಪಾಸ್ ಔಟ್ ಅಂದ್ರೆ ಫಾಲಿಂಗ್ ಅನ್ಕಾನ್ಶಿಯಸ್. ಆಮೇಲೆ ಇನ್ನೊಂದು ಸೆಂಟೆನ್ಸ್ ನೋಡಿ, ತುಂಬಾ ಜನ ಏನನ್ನುತ್ತಾರೆ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಶಾರ್ಪ್ ದ ಪೆನ್ಸಿಲ್ ಅನ್ನುತ್ತಾರೆ. ಶಾರ್ಪ್ ದ ಪೆನ್ಸಿಲ್ ಅನ್ನಬಾರದು. ಶಾರ್ಪ್ ಅಂದರೆ ವರ್ಬ್ ಆಗಲ್ಲ. ಆದ್ರೆ ಹಾಗಾದ್ರೆ ಏನನ್ನಬೇಕು? ಶಾರ್ಪನ್. ಪ್ಲೀಸ್ ಶಾರ್ಪನ್ ದ ಪೆನ್ಸಿಲ್, ಪ್ಲೀಸ್ ಶಾರ್ಪನ್ ದ ಪೆನ್ಸಿಲ್ ಅನ್ನಬೇಕು. ಸೊ ಪಾಸ್ ಔಟ್ ಅನ್ನಬಾರದು. ಪಾಸ್ ಔಟ್ ಅಂದ್ರೆ ಅನ್ಕಾನ್ಶಿಯಸ್ ಆಗುವುದು. ಬರೀ ಏನನ್ಬೇಕಂದ್ರೆ ಪಾಸ್ ಅನ್ನಬೇಕು, ಇಲ್ಲ ಅಂದ್ರೆ ಗ್ರಾಜುಯೇಟ್ ಅನ್ನಬೇಕು. ಇಲ್ಲ ಅಂತಂದ್ರೆ ಮತ್ತೊಂದು ಏನಂದ್ರೆ ಶಾರ್ಪ್ ಅನ್ನಬಾರದು, ಶಾರ್ಪನ್ ಅನ್ನಬೇಕು. ಎಕ್ಸಾಂಪಲ್ ನೋಡಿ, ಐ ಪಾಸ್ಡ್ ಮೈ ಡಿಗ್ರಿ ಲಾಸ್ಟ್ ಇಯರ್, ಐ ಗ್ರಾಜುಯೇಟೆಡ್ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಲಾಸ್ಟ್ ಇಯರ್. Please sharpen the pencil. Please sharpen the pencil. Like this, if you want to enhance your knowledge means, please do subscribe to my channel. ದಿನಾಲು ನಾನು ನಿಮಗೆ ಇದೇ ತರ ಡಿಫರೆಂಟ್ ಆಗಿರೋ ಸೆಂಟೆನ್ಸಸ್ ಗಳನ್ನ ಕಲಿಸುತ್ತೇನೆ. Please do subscribe to my channel guys. Thank you so much.